ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಇವತ್ತಿನ ಕ್ರಿಕೆಟ್ ನ್ಯೂಸ್ಗಳಿಗೆ ಸ್ವಾಗತ. ಮೊದಲಾಗಿ ನಿನ್ನೆ ಆ್ಯಶಸ್ನ 4th ಟೆಸ್ಟ್ ಬಾಕ್ಸಿಂಗ್ ಡೇ ಟೆಸ್ಟ್ ಮುಗೀತು. ಆದರೆ ಆ ಮ್ಯಾಚ್ 2 ದಿನಕ್ಕೆ ಮುಗೀತು. ಇದಕ್ಕೋಸ್ಕರ ಆಸ್ಟ್ರೇಲಿಯನ್ ಕ್ರಿಕೆಟ್ ಅಸೋಸಿಯೇಷನ್ ಬ್ಯಾಕ್ ಸ್ಲ್ಯಾಶ್ ಅನುಭವಿಸ್ತಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಸೀರೀಸ್ನಲ್ಲಿ 4 ಮ್ಯಾಚಲ್ಲಿ 2 ಮ್ಯಾಚ್ 2 ದಿನದಲ್ಲಿ ಮುಗೀತು. ಪಿಚ್ಚು ತುಂಬ ಕಳಪೆ ಆಗಿತ್ತು ಅಂತ ಎಲ್ಲ ಆರೋಪ ಮಾಡ್ತಿದ್ದಾರೆ. ಇದೇ ಎಲ್ಲಾದರೂ ಇಂಡಿಯನ್ ಪಿಚ್ ಆಗಿದ್ದರೆ ಇಂಡಿಯನ್ BCCI ತುಂಬ ಕ್ರಿಟಿಸಿಸಮ್ ತೊಗೊಳ್ತಿತ್ತು. ಆದರೆ ಆಸ್ಟ್ರೇಲಿಯನ್ ಕ್ರಿಕೆಟು ಸುಮ್ಮನೆ ಇದೆ ಅಂತ ತುಂಬ ಆರೋಪ ಬರ್ತಾಯಿದೆ. ಇನ್ನು ಎರಡನೇದಾಗಿ ಇವತ್ತು ಇಂಡಿಯಾ ವುಮೆನ್ಸ್ ವರ್ಸಸ್ ಶ್ರೀಲಂಕಾ ವುಮೆನ್ಸ್ 4 2020 ನಡೀತಿದೆ. ಸೇಮ್ ಥರ್ಡ್ ಮ್ಯಾಚ್ ನಡೆದಲ್ಲೇ ತಿರುವನಂತಪುರಂ ಕೇರಳದಲ್ಲಿ ನಡೀತಾ ಇದೆ. ಆಲ್ರೆಡಿ ಇಂಡಿಯಾ 3-0 ಇಂದ ಸೀರೀಸ್ ವಿನ್ ಆಗಿದೆ. ಸೊ ಸ್ವಲ್ಪ ಟೀಮಲ್ಲಿ ಚೇಂಜಸ್ ನೋಡ್ಬೋದು, ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೋದು. ಇಂಡಿಯಾ ಎಲ್ಲ ಮ್ಯಾಚು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತೊಗೊಂಡಿತ್ತು. ಈ ಮ್ಯಾಚಲ್ಲಿ ಹೇಗೆ ಮಾಡ್ತಾರೆ ಅಂತ ನೋಡಬೇಕು. ಒಂದು ಉತ್ತಮ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಸೀರೀಸಲ್ಲಿ. ನೆಕ್ಸ್ಟು ಇವತ್ತು BBL ಮ್ಯಾಚ್ ಇತ್ತು. ಇವತ್ತು ಮೆಲ್ಬರ್ನ್ ಸ್ಟಾರ್ಸ್ ವರ್ಸಸ್ ಸಿಡ್ನಿ ಥಂಡರ್ 14th ಮ್ಯಾಚ್ ಇತ್ತು. ಇದರಲ್ಲಿ ಮೆಲ್ಬರ್ನ್ ಸ್ಟಾರ್ಸ್ ಅವರು 9 ವಿಕೆಟಿಂದ ವಿನ್ ಆದರು. ಮೆಲ್ಬರ್ನ್ ಸ್ಟಾರ್ಸ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ತೊಗೊಂಡಿದ್ರು. ಇನ್ನು ಸಿಡ್ನಿ ಥಂಡರ್ ಅವರು ಅಷ್ಟೊಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಕೊಡಲಿಲ್ಲ ಅಂತ ಹೇಳ್ಬೋದು. ಕೇವಲ 20 ಓವರ್ಗಳಿಗೆ 128 ರನ್ನಿಗೆ ಆಲ್ಔಟ್ ಆದರು. ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಯಾರಿಂದನೂ ಬಂದಿಲ್ಲ. ಎಲ್ಲರೂ 2 ಅಂಕಿ 1 ಅಂಕಿ ಔಟ್ ಆದರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಹ್ಯಾರಿಸ್ ರಾಫ್ ಅವರು 4 ಓವರಿಗೆ 29 ರನ್ ಕೊಟ್ಟು 3 ವಿಕೆಟ್ ತೊಗೊಂಡು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ತೊಗೊಂಡ್ರು. ಹಾಗೆ ಈ ಟಾರ್ಗೆಟನ್ನು ಬೆನ್ನಟ್ಟಿದ ಮೆಲ್ಬರ್ನ್ ಸ್ಟಾರ್ಸ್ ಅವರು 132 ರನ್ನು 1 ವಿಕೆಟ್ ಕಳ್ಕೊಂಡು 14 ಓವರಲ್ಲೇ ಈ ಟಾರ್ಗೆಟ್ನನ್ನು ಚೇಸ್ ಮಾಡ್ತು ಅಂತ ಹೇಳ್ಬೋದು. ಇನ್ನು ಜೋ ಕ್ಲಾರ್ಕ್ ಅವರು 60, ಸ್ಯಾಮ್ ಹ್ಯಾಪರ್ ಅವರು ನಾಟ್ಔಟ್ ಆಗದೆ 29, ಹಾಗೆ ಮ್ಯಾಕ್ಸ್ವೆಲ್ ಅವರು ನಾಟ್ಔಟ್ ಆಗದೆ 20 ಬಾಲಿಗೆ 39 ಹೊಡೆದು ಸಿಡ್ನಿ ಥಂಡರ್ ಮೇಲೆ ವಿನ್ ಆದರು. ನೆಕ್ಸ್ಟು ಇನ್ನು ಸೌತ್ ಆಫ್ರಿಕಾ T20 ಲೀಗ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ನಿನ್ನೆ 2ನೇ ಮತ್ತು 3ನೇ ಮ್ಯಾಚ್ ಇತ್ತು. 2ನೇ ಮ್ಯಾಚಲ್ಲಿ ಪೆಟ್ರೋರಿಯಾ ಕ್ಯಾಪಿಟಲ್ ವರ್ಸಸ್ ಜೋಹಾಬರ್ಗ್ ಸೂಪರ್ ಕಿಂಗ್ಸ್ ಮ್ಯಾಚ್ ಇತ್ತು. ಇದರಲ್ಲಿ ಜೋಹಾಬರ್ಗ್ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಫಸ್ಟ್ ಮಾಡಿದರು. 20 ಓವರಿಗೆ 168 ರನ್ ಹೊಡೆದಿದ್ರು, 6 ವಿಕೆಟ್ ಕಳ್ಕೊಂಡು. ಇವ್ರ ಕಡೆ ರೋಸೋ ಅವರು 48 ಹಾಗೂ ಮುಲ್ಡರ್ ಅವರು 43 ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಟೈಮ್ ಮಿಲ್ಸ್ ಅವರು, ಯೂಸುಫ್ ಅವರು, ಪಿಯರ್ಸನ್ ಅವರು ತಲಾ 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಈ ಚೇಸಿಂಗನ್ನು ಬೆನ್ನತ್ತಿದ ಪೆಟ್ರೋರಿಯಾ ಕ್ಯಾಪಿಟಲ್ಸ್ ಕೇವಲ 9 ವಿಕೆಟ್ ಕಳ್ಕೊಂಡು 20 ಓವರಿಗೆ 146 ರನ್ ಗಳಿಸಲು ಅಷ್ಟೇ ಶಕ್ತವಾಯಿತು. ಇವ್ರ ಕಡೆ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಯಾರಿಂದ ಬಂದಿಲ್ಲ. ಓಪನಿಂಗ್ ಬ್ಯಾಟ್ಸ್ಮನ್ಗಳಾದ ವಿಲ್ ಸ್ಮಿತ್ 34 ಹಾಗೂ ಬ್ರೈಸ್ ಪಿಯರ್ಸನ್ ಅವರು 41 ರನ್ ಹೊಡೆದ್ರು. ಅದು ಬಿಟ್ಟರೆ ಬೇರೆ ಬ್ಯಾಟ್ಸ್ಮನ್ಗಳಿಂದ ಅಷ್ಟೊಂದು ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಬಂದಿಲ್ಲ. ಇನ್ನು ಡ್ಯೂನ್ ಜಾನ್ಸನ್ ಅವರು 4 ಓವರಿಗೆ 23 ರನ್ ಕೊಟ್ಟು 4 ವಿಕೆಟ್ ತೊಗೊಂಡ್ರು. ಇವರು ಈ ಪ್ರದರ್ಶನಕ್ಕೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ಇನ್ನು 3ನೇ ಮ್ಯಾಚಲ್ಲಿ ಪರ್ಲ್ ರಾಯಲ್ಸ್ ವರ್ಸಸ್ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಟೌನ್ ಮ್ಯಾಚ್ ಇತ್ತು. ಸನ್ರೈಸ್ ಈಸ್ಟರ್ನ್ ಕೇಪ್ ಟೌನ್ ಒಂದು ಒಳ್ಳೆ ಟೀಮ್ ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಮತ್ತು ಸೆಕೆಂಡ್ ಲೀಗ್ ಅವರೇ ವಿನ್ ಆಗಿದ್ರು. ಥರ್ಡಲ್ಲೂ ಫೈನಲಿಗೆ ಹೋಗಿದ್ರು, ಆದರೆ ಮುಂಬೈ ಮೇಲೆ ಸೋತಿದ್ರು. ಸೊ ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಅವರು 20 ಓವರಿಗೆ 4 ವಿಕೆಟ್ ಕಳ್ಕೊಂಡು 186 ರನ್ ಹೊಡೆದ್ರು. ಇವ್ರ ಕಡೆ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡಿದಂದರೆ ಜೋರ್ಡನ್ ಹೇಮನ್ ಅವರು 62 ರನ್ ಹೊಡೆದ್ರು. ಹಾಗೆ ಡಿಕಾಕ್ ಅವರು 42 ರನ್ ಹೊಡೆದ್ರು. ಹಾಗೆ ಬ್ರಿಸ್ಕಿ ಅವರು 31 ಹಾಗೂ ಬೆಸ್ಟ್ ಅವರು 31 ರನ್ ಹೊಡೆದ್ರು. ಇನ್ನು ಬಾಲಿಂಗ್ನಲ್ಲಿ ಓಟಿಲ್ ಬ್ಯಾಟ್ಸ್ಮನ್ ಅವರು 2 ವಿಕೆಟ್ ತೊಗೊಂಡ್ರು ಅಂತ ಹೇಳ್ಬೋದು. ಈ ರನ್ನನ್ನು ಚೇಸಿಂಗ್ ಮಾಡಲು ಬಂದ ಪರ್ಲ್ ರಾಯಲ್ಸ್ ಅವರು ಕೇವಲ 11.5 ಓವರ್ಗಳಲ್ಲಿ 49 ರನ್ನಿಗೆ ಆಲ್ಔಟ್ ಆದರು ಅಂತ ಹೇಳ್ಬೋದು. ಇವ್ರ ಕಡೆ ಯಾರಿಂದನೂ ಅಷ್ಟೊಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಈ ಟೀಮ್ನ ಕ್ಯಾಪ್ಟನ್ ಡೇವಿಡ್ ಮಿಲ್ಲರ್ ಕೂಡ ಆಗಿದ್ದಾರೆ. ಹಾಗೆ ಆಂಡ್ರೆ ನೋಕಿ ಅವರು 3 ಓವರಿಗೆ 13 ರನ್ ಕೊಟ್ಟು 4 ವಿಕೆಟ್ ತೊಗೊಂಡು ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ತೊಗೊಂಡ್ರು. ಇನ್ನು ಇಂಟರ್ನ್ಯಾಷನಲ್ ಲೀಗ್ 2020 ಅಬುಧಾಬಿಲಿ ನಡೀತಾ ಇರೋದು. ನಿನ್ನೆ ಮ್ಯಾಚ್ ಮುಂಬೈ ಎಮಿರೇಟ್ಸ್ ವರ್ಸಸ್ ದುಬೈ ಕ್ಯಾಪಿಟಲ್ ಮ್ಯಾಚ್ ಇತ್ತು. ಇದರಲ್ಲಿ ಮುಂಬೈ ಎಮಿರೇಟ್ಸ್ ಅವರು 8 ವಿಕೆಟಿಂದ ವಿನ್ ಆದರು. ಹಾಗೆ ಅಲ್ಲಾ ಗಜ್ನಾಫರ್ ಅವರು ಅತ್ಯುತ್ತಮ ಬಾಲಿಂಗೋಸ್ಕರ ಅವರಿಗೆ 4 ಓವರಿಗೆ 28 ರನ್ ಕೊಟ್ಟು 3 ವಿಕೆಟ್ ತೊಗೊಂಡು ಸಹ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಸಿಕ್ತು. ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ ದುಬೈ ಕ್ಯಾಪಿಟಲ್ ಕೇವಲ 20 ಓವರಿಗೆ 122 ರನ್ ಹೊಡೆದ್ರು, 8 ವಿಕೆಟ್ ಕಳ್ಕೊಂಡು. ಯಾರಿಂದನೂ ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಬಂದಿಲ್ಲ. ಹಾಗೆ ಈ ಚೇಸಿಂಗ್ ಬಂದ ಮುಂಬೈ ಎಮಿರೇಟ್ಸ್ ಅವರು 16.4 ಓವರಲ್ಲಿ 2 ವಿಕೆಟ್ ಕಳ್ಕೊಂಡು 176 ರನ್ ಹೊಡೆದ್ರು. ಎಲ್ಲರೂ ಒಂದು ಉತ್ತಮವಾದ ಪ್ರದರ್ಶನ ಕೊಟ್ಟರು ಅನ್ಬೋದು ಬ್ಯಾಟಿಂಗ್ನಲ್ಲಿ. ಮೊಹಮ್ಮದ್ ವಾಸಿಮ್ ಅವರು 27, ಆಂಡ್ರೂ ಫ್ಲೆಚರ್ ಅವರು 21, ಟಾಮ್ ಬ್ಯಾಟನ್ ಅವರು 28, ಹಾಗೆ ಕಿರಣ್ ಪೊಲಾರ್ಡ್ ಅವರು ನಾಟ್ಔಟ್ ಆಗದೆ 44 ರನ್ ಹೊಡೆದ್ರು 31 ಓವರ್ಗಳಲ್ಲಿ. ಇನ್ನು ಬಾಲಿಂಗ್ನಲ್ಲಿ ಹೈದರ್ ಅಲಿ ಅವರು 4 ಓವರಿಗೆ 14 ರನ್ ಕೊಟ್ಟು 1 ವಿಕೆಟ್ ನೋಡಿದ್ರು. ಹಾಗೆ ಇನ್ನೊಂದು ವಿಕೆಟು ಅದು ರನ್ಔಟ್ ಇತ್ತು ಅಂತ ಹೇಳ್ಬೋದು. ಇನ್ನು ಕಿರಣ್ ಪೊಲಾರ್ಡ್ ಅವರು ಇಲ್ಲಿ ಒಂದು ಅತ್ಯುತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ಬೋದು. ಅವರು 14ನೇ ಓವರಲ್ಲಿ
ಒಳ್ಳೆ ಸ್ಕೋರ್ ಮಾಡಿದ್ರು ಅಂತ ಹೇಳ್ಬೋದು. ಮೂರು ಸಿಕ್ಸು 1 4 ಹೊಡೆದು ಒಳ್ಳೆ ಪ್ರದರ್ಶನ ಕೊಟ್ಟರು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟು ಸೂಪರ್ ಸ್ಮ್ಯಾಶ್ ಲೀಗ್ ಸ್ಟಾರ್ಟ್ ಆಗಿದೆ. ಇದು ನ್ಯೂಜಿಲೆಂಡಲ್ಲಿ ನಡೆಯೋ ಒಂದು T20 ಲೀಗ್. ಅಷ್ಟೊಂದು ಏನು ಫೇಮಸ್ ಇಲ್ಲ. ಈಗ ಕೆಲವರು ನ್ಯೂಜಿಲೆಂಡ್ ಪ್ಲೇಯರ್ಸೇ ಇದರಲ್ಲಿ ಆಡ್ತಾಯಿಲ್ಲ. ಸೌತ್ ಆಫ್ರಿಕಾ T20ಲಿ ಅಥವಾ ಇಂಟರ್ನ್ಯಾಷನಲ್ ಲೀಗ್ 2020 ಬಾಂಗ್ಲಾದೇಶ್ ಪ್ರೀಮಿಯರಲ್ಲಿ ಆಡ್ತಾಯಿದ್ದಾರೆ ಅಂತ ಹೇಳ್ಬೋದು. ಫಸ್ಟ್ ಮ್ಯಾಚ್ ಆಕ್ಲ್ಯಾಂಡ್ ವರ್ಸಸ್ ನಾರ್ತನ್ ನೈಟ್ಸ್ ಇತ್ತು. ಇದರಲ್ಲಿ ನೋ ರಿಸಲ್ಟ್ ಬಂತು. ಆಕ್ಲ್ಯಾಂಡ್ ಅವರು 20 ಓವರಿಗೆ 201 ರನ್ ಹೊಡೆದಿದ್ರು, 8 ವಿಕೆಟ್ ಕಳ್ಕೊಂಡು. ಬಟ್ ಮಳೆ ಬಂದಿದೆ, ಮ್ಯಾಚ್ ಕ್ಯಾನ್ಸಲ್ ಆಯಿತು. ಎರಡನೇ ಮ್ಯಾಚು ಸೆಂಟ್ರಲ್ ಡಿಸ್ಟ್ರಿಕ್ಸ್ ವರ್ಸಸ್ ವೆಲ್ಲಿಂಗ್ಟನ್ ಇತ್ತು. ಇದರಲ್ಲಿ ಸೆಂಟ್ರಲ್ ಡಿಸ್ಟ್ರಿಕ್ಸ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿ 20 ಓವರಿಗೆ 7 ವಿಕೆಟ್ ಕಳ್ಕೊಂಡು 188 ಹೊಡೆದಿದ್ರು. ಇನ್ನು ವೆಲ್ಲಿಂಗ್ಟನ್ ಅವರಿಗೆ 17.5 ಓವರ್ಗಳಲ್ಲಿ ಆಲ್ ಔಟ್ ಆದರು 142 ರನ್ನಿಗೆ. ಸೆಂಟ್ರಲ್ ಡಿಸ್ಟ್ರಿಕ್ ಅವರು 46 ರನ್ನಿಂದ ವಿನ್ ಆಗಿದ್ದರು. ಹಾಗೆ ಮೂರನೇ ಮ್ಯಾಚು ಇವತ್ತಿತ್ತು ಬೆಳಗ್ಗೆ. ಅದು ಕ್ಯಾಂಟಬರಿ ವರ್ಸಸ್ ಒಟಾಗೋ ಇತ್ತು. ಕ್ಯಾಂಟಬರಿಯವರು 20 ಓವರಿಗೆ 188ಕ್ಕೆ 5 ವಿಕೆಟ್ ಕಳ್ಕೊಂಡು 189 ಟಾರ್ಗೆಟ್ ಕೊಟ್ಟಿದ್ದರು. ಒಟಾಂಗೋ ಅವರು 160 ರನ್ನಿಗೆ ಆಲ್ ಔಟ್ ಆದರು 20 ಓವರ್ಗಳಲ್ಲಿ. ಇದರಿಂದ ಕ್ಯಾಂಟಬರಿಯವರು 28 ರನ್ನಿಂದ ವಿನ್ ಆದರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸೂಪರ್ ಸ್ಮ್ಯಾಶಲ್ಲಿ ನಾಳೆ ಇನ್ನೊಂದು ಮ್ಯಾಚ್ ಇದೆ ಅಂತ ಹೇಳ್ಬೋದು. ಇದು ಬೆಳಗ್ಗೆ ನಡೆಯುತ್ತೆ ಇಂಡಿಯನ್ ಟೈಮಿಂಗ್ಸಲ್ಲಿ. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿ ಆಗಿತ್ತು. ಧನ್ಯವಾದಗಳು.